ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನಾಗಿದೆ ಅಂತ ಹೇಳಿದ್ರೆ ಮೂಲ ಪರಿಕಲ್ಪನೆ ಹೋಗಿ ಈ ನಮ್ಮ ಸಂಘ ನಮ್ಮ ನಿರ್ಧಾರ ಹೋಗಿ ಇವತ್ತು ಹೆಗ್ಡೆಯವರ ನಿರ್ಧಾರ ಇವರ ಸಂಘ ನಿರ್ನಾಮ ಆಗುವಂಥದ್ದು ಆಗಿ ಇವತ್ತು ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಹೇಗೆ ಇದು ಲೋನ್ ಕಟ್ಟೋದನ್ನುವಂಥದ್ದೇ ಆಲೋಚನೆ ಮಾಡುವಂಥ ಸ್ಥಿತಿ ಈ ಮುಟ್ಟಾಳೆಯವರು ಮತ್ತು ಮುಂಡಾಸಿನವರು ಅಂತ ಹೇಳ್ಕೊಂಡು ಹೇಳಿ ಅವರೆಲ್ಲರೂ ಕೂಡ ಮುಟ್ಟಾಳೆಯವರು, ನಾವು ಮುಂಡಾಸಿನವರು ಅಂತ ಹೇಳ್ಕೊಂಡು ಹೇಳಿ. ಸೊ ಮುಟ್ಟಾಳೆಯವರು ಮತ್ತು ಮುಂಡಾಸಿನವರ ಈ ಸಂಘರ್ಷ ಯಾವುದುಂಟೋ ಅದು ಆಗಿನಿಂದಲೂ ಕೂಡ 2009 ಕೂಡ ಆಗ್ತಿದೆ. ನಮ್ಮ ಕಚೇರಿಯನ್ನು ಧ್ವಂಸ ಮಾಡಬೇಕನ್ನುವಂಥದ್ದು ರೀತಿಯಲ್ಲೂ ಕೂಡ ಆಗ ಅವರು ಯೋಚನೆಯನ್ನು ಹರ್ಷೇಂದ್ರ ಕುಮಾರ್ ಮಾಡಿದ್ರಂತ ಆಗಿನ ಒಂದು ಶಾಸಕರ ಮುಖಾಂತರ ನಮಗೆ ತಿಳಿದು ಬಂದಿತ್ತಂತ. ಈಗಲೂ ಕೂಡ ಹೆಗ್ಡೆಯವರು ಮತ್ತು ಅವರನ್ನು ಹೊಗಳವರೆಲ್ಲ ಭಾರಿ ಬಡಾಯಿ ಕಚ್ಕೊಳ್ತಾರೆ. ಸರ್ಕಾರಕ್ಕೆ ಆದರ್ಶ, ಸರ್ಕಾರ ಇವರಿಂದ ಕಲ್ತದ್ದು, ಸರ್ಕಾರಕ್ಕಂತೂ ಮಿಗಿಲಾಗಿ ಇವರು ಕೆಲಸ ಮಾಡ್ತಾರೆ. ಇದರಷ್ಟು ಒಂದು ಹಾಸ್ಯಾಸ್ಪದ ಸಂಗತಿ ಇರಲಿಕ್ಕಿಲ್ಲ. ನಾಗರಿಕ ಸೇವಾ ಟ್ರಸ್ಟ್ ಇದು ಸ್ಥಾಪನೆ ಆಗಿರುವಂಥದ್ದು 1976ನೇ ಇಸ್ವಿಯಲ್ಲಿ ಗುರುವಾಯಿನ ಕೆರೆಯಲ್ಲಿ ನಾಗರಿಕ ಸೇವಾ ಸಮಿತಿ ಅಂತ. ಆಗ ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲಿ ಯಾವುದೇ ಶೌಚಾಲಯ ಇರಲಿಲ್ಲ, ಅದೊಂದು ಜಂಕ್ಷನ್ ಆಗಿತ್ತು. ಅದಕ್ಕಾಗಿ ಒಂದು ಸಾರ್ವಜನಿಕ ಶೌಚಾಲಯವನ್ನು ಪ್ರಥಮವಾಗಿ ಮಾಡಿ, ನಂತರ ವಿಶ್ರಾಂತಿ ಗೃಹ, ನಂತರ ಊರಿಗೆ ಬೇಕಾದ ಅವಶ್ಯಕತೆಗಳಿಗೆಲ್ಲ ಒಂದು ಹೈಸ್ಕೂಲು, ಎಲಿಮೆಂಟ್ರಿ ಶಾಲೆ, ಎಕ್ಸ್ಟೆನ್ಷನು, ಕೋಆಪರೇಟಿವ್ ಸೊಸೈಟಿ, ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ, ಹೀಗೆ ಒಂದೊಂದಾಗಿ ಸೇವಾ ಕಾರ್ಯಗಳನ್ನು ಮಾಡ್ತಾ ಹೋಗಿ ನಂತರ 83ನೇ ಇಸ್ವಿಯಲ್ಲಿ ಮಂಗನ ಕಾಯಿಲೆ ಅಂತ ಬಂದಾಗ ಆ ಮಂಗನ ಕಾಯಿಲೆ ಪರಿಹಾರಕ್ಕಾಗಿ ಮತ್ತು ರಕ್ತದಾನವನ್ನು ಮಾಡುವಂಥದ್ದು, ಅವರಿಗೆ ತಾತ್ಕಾಲಿಕ ಆಸ್ಪತ್ರೆಗಳನ್ನು ಮಾಡುವಂಥದ್ದಾಗ ವಸಂತ ಬಂಗೇರರು ಅಧ್ಯಕ್ಷರಾಗಿದ್ದರು, MLA ಆಗಿದ್ದರು. ಹೀಗೆ ಈ ಎಲ್ಲ ಕಾರ್ಯಗಳನ್ನು ಕೂಡ ಮಾಡ್ತಾ ಬಂದು ಆಗ ಅದು ಪರಿಸರ ನಾಶದ ಕಾರಣದಿಂದಾಗಿ ಆಗಿರುವಂಥದ್ದಂತ ತಿಳಿದು ನಮ್ಮ ದೃಷ್ಟಿಕೋನ ಸೇವಾ ಕಾರ್ಯದ ಒಟ್ಟಿಗೆ ಪರಿಸರ ಸಂರಕ್ಷಣೆ ಕಡೆಗೆ ಸಹ ಹೋಯಿತು. ಹೀಗೆ ಮುಂದಕ್ಕೆ ಬರ್ತಾ ಇರಬೇಕಾದ್ರೆ ನಂತರ ಪಶ್ಚಿಮ ಘಟ್ಟ ಉಳಿಸಿ ಪಾದಯಾತ್ರೆ 87ನೇ ಇಸ್ವಿಯಲ್ಲಿ ನಾವು ಮಾಡಿಕೊಂಡು ಬಂದೆವು. ಒಂದು 100 ದಿನದ ಪಾದಯಾತ್ರೆ ಅದು. ಅದರಲ್ಲಿ 7 ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಕೂಡ ಆಗಿತ್ತು. ಅದರ ಒಂದು ಮುಂಚೂಣಿಯಲ್ಲಿ ನಾವಿದ್ದೆವು. ಹೀಗೆ ಅದು ಮುಂದುವರಿತಾ ನಮ್ಮ ಕಾರ್ಯಗಳು ಈ ಒಂದು ಸೇವಾ ಕಾರ್ಯದ ಜೊತೆಗೆ ಪರಿಸರ ಸಂರಕ್ಷಣೆಗೂ ಕೂಡ ವಿಸ್ತಾರವಾಗ್ತಾ ಹೋಯಿತು. ನಂತರ ಆಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬರೋದರಿಂದ ಇಲ್ಲಿ ರೈಲ್ವೆ ಒಂದು ಕೂಡ ಒಳ್ಳೆಯ ರೀತಿಯಲ್ಲಿ ಕೊಂಕಣ ರೈಲ್ವೆ ಇದೆ, ಏರ್ಪೋರ್ಟ್ ಇದೆ. ಇದೆಲ್ಲ ರೀತಿಯಲ್ಲಿಯೂ ಕೂಡ ದೊಡ್ಡ ದೊಡ್ಡ ಕೈಗಾರಿಕೆಯವರಿಗೆ ಇದೊಂದು ಒಳ್ಳೆಯ ಅನುಕೂಲ ಒಂದು ಜಿಲ್ಲೆ ಅಂತ ಹೇಳ್ಕೊಂಡು ಹೇಳಿ ಹೆಚ್ಚು ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರಲಿಕ್ಕೆ ಆರಂಭ ಆಯಿತು. ಸುಮಾರು 35,000 ಕೋಟಿ ರೂಪಾಯಿದು 25 ದೊಡ್ಡ ದೊಡ್ಡ ಕೈಗಾರಿಕೆಗಳು ಬರುವ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೈಗಾರಿಕೆಗಳಲ್ಲಿ ಬಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಸರ್ವನಾಶ ಆಗಿ ಹೋದಿತ್ತು. ಇಲ್ಲಿಯ ಕೃಷಿಕರಿಗೂ ಮೀನುಗಾರರಿಗೂ ಕೂಡ ಅಪಾರವಾದ ತೊಂದರೆ ಆದೀತು ಅಂತ ಹೇಳಿ ನಾವಾಗ ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನ ಅಂತ ಹೇಳ್ಕೊಂಡು ಹೇಳಿ ಆಗ ನಾವೊಂದು ಸಂಸ್ಥೆಯನ್ನು ಕಟ್ಕೊಂಡಿದ್ದೆವು, ದಕ್ಷಿಣ ಕನ್ನಡ ಪರಿಸರ ಆಸಕ್ತರ ಒಕ್ಕೂಟ ಅಂತ ಹೇಳಿ. ಅದೇ ಪ್ರಕಾರ ಕೃಷಿಕರ ವೇದಿಕೆ ಕರ್ನಾಟಕ, ಕರಾವಳಿ ಮಹಿಳಾ ಜಾಗೃತಿ ವೇದಿಕೆ, ದಲಿತ ಅಭಿವೃದ್ಧಿ ಸಮಿತಿ, ಹೀಗೆ ವ್ಯಾಪಕವಾಗಿ ಬೇರೆ ಬೇರೆ ಸಂಘಟನೆಗಳನ್ನು ಸಹ ಆಯಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಟ್ಟಿಕೊಂಡು ಅದೆಲ್ಲ ಒಟ್ಟು ಸೇರಿಸಿಕೊಂಡು ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನ ಅಂತ ಹೇಳ್ಕೊಂಡು ಹೇಳಿ ಈ ಬೃಹತ್ ಕೈಗಾರಿಕೆಗಳು ಈ ಜಿಲ್ಲೆಗೆ ಬರಬೇಕಾದ್ರೆ ಅದರ ಮೊದಲು ಈ ಜಿಲ್ಲೆಯ ಧಾರಣಾ ಸಾಮರ್ಥ್ಯ ಅಧ್ಯಯನ ಆಗಬೇಕಂತ ಒಂದು ದೊಡ್ಡ ಒಂದು ಸಮಾವೇಶವನ್ನು ಮಂಗಳೂರಿನಲ್ಲಿ ಏರ್ಪಡಿಸಿದ್ದು. ಡಾಕ್ಟರ್ ಶಿವರಾಮ್ ಕಾರಂತ್ರೆ ಬಂದು ಅದರಲ್ಲಿ ಗುಡುಗಿದ್ರು. ಅನಂತಮೂರ್ತಿಯವರು, ಪಾಲಿಮಾರು ಸ್ವಾಮಿಗಳು, ಅನ್ಯಾನ್ಯ ಸಂಘಟನೆಗಳೆಲ್ಲರೂ ಕೂಡ ಒಟ್ಟಿಗಿದ್ದುಕೊಂಡು 23-25 ಸಾವಿರ ಜನರ ಒಂದು ದೊಡ್ಡ ಮೆರವಣಿಗೆ ಮತ್ತು ಒಂದು ಪ್ರತಿಭಟನೆ ನೆಹರು ಮೈದಾನದಲ್ಲಿ ಆಯಿತು. ಸೊ ಅದರ ಪರಿಣಾಮವಾಗಿ ಆಗ JH ಪಟೇಲ್ ಸರ್ಕಾರ ಧಾರಣಾ ಸಾಮರ್ಥ್ಯ ಅಧ್ಯಯನ ಆದ ಬಳಿಕ ಈ ಒಂದು ಜಿಲ್ಲೆಯಲ್ಲಿ ಬೃಹತ್ ಕೈಗಾರಿಕೆಗಳಿಗೆ ಅನುಕೂಲ ಮಾಡಿಕೊಡ್ಬೋದು, ಯಾವುದೆಲ್ಲ ಬರಬೇಕು, ಎಷ್ಟು ಬರಬೇಕು ಅಂತೇಳಿ ಒಂದು ಮಾಡೋದಂತೇಳಿ ತೀರ್ಮಾನ ಆಯಿತು. ಹೀಗೆ ನಮ್ಮ ಸಂಸ್ಥೆ ಇದೇ ಪ್ರಕಾರ ಮುಂದುವರಿತಾ ಬರ್ತಾಯಿತ್ತು. ನಾವು ಯಾವುದೇ ವಿದೇಶಿ ಹಣಗಳನ್ನೆಲ್ಲ ತೆಗೆದುಕೊಳ್ತಾ ಇರಲಿಲ್ಲ, ನಮ್ಮ ಸ್ವಂತ ಹಣದಲ್ಲಿ ನಾವು ಮಾಡ್ತಾಯಿದ್ದೆವು. ಆದರೆ ಡಾಕ್ಟರ್ ಜೆರ್ರಿ ಪಾಯಸ್ ಅಂತ ಹೇಳ್ಕೊಂಡು ಆಕ್ಸ್ಫಾರ್ಮ್ ಇಂಡಿಯಾ ಟ್ರಸ್ಟ್ ಅಂತ ಹೇಳ್ಕೊಂಡಿತ್ತು. ಅವರು ನಮ್ಮ ಈ ಕಾರ್ಯಗಳನ್ನೆಲ್ಲ ನೋಡಿ ನೀವು ಯಾಕೆ ಸ್ವಲ್ಪ ವಿದೇಶಿ ಹಣವನ್ನು ಕೂಡ ತಗೊಳ್ಬಾರ್ದು ಅಂತ ಹೇಳಿದಾಗ ನಾವು ಅದಕ್ಕೆ ಒಪ್ಪಿರಲಿಲ್ಲ, ಬೇಡ ಅಂತ ಹೇಳಿ 1 ವರ್ಷದವರೆಗೆ ಅವರು ಪರ್ಸ್ಯೂ ಮಾಡ್ತಾಯಿದ್ರು ನಮಗೆ. ಇಷ್ಟೆಲ್ಲ ಕಾರ್ಯ ಮಾಡ್ತಿರ್ಬೇಕಾದ್ರೆ ನೀವು ಹೆಚ್ಚು ಸ್ವಲ್ಪ ಸ್ಟಾಫನ್ನು ಸಹ ಇಟ್ಟುಕೊಂಡೆಲ್ಲ ಕೆಲಸವನ್ನು ಮಾಡಿ ನೀವು ವಾಲಂಟ್ರಿಲಿ ಮಾಡ್ತಾಯಿದ್ರಿ ಎಲ್ಲರೂ ಕೂಡ ಸೇರಿ ಅಂತ ಕೊಂಡು ಹೇಳಿ ಬಲ ಜಾಸ್ತಿ ಆಗ್ತದೆ, ಅವೇರ್ನೆಸ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಮತ್ತು ಆಗ ಫಸ್ಟಿಗೆ ಒಂದು 70,000 ರೂಪಾಯಿದು, ನಂತರ 2,75,000 ರೂಪಾಯಿದು ಹಾಗೆ ಅವ್ರು ತಗೊಂಡು
ನಾವು ಇಂದು ಒಂದು ಪರಿಸರ ಸಂಬಂಧಿ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಬಂದ್ವಿ. ಅನಂತರ ದಕ್ಷಿಣ ಕನ್ನಡ ಉಳಿಸಿ ಅಭಿಯಾನಕ್ಕೆ ಸ್ವಲ್ಪ ನೋವಿಬ್ಬ ಆಕ್ಸ್ಫಾಮ್ ಸಂಸ್ಥೆಯಿಂದಲೂ ಕೂಡ ನಾವು ಹೆಚ್ಚು ಒಂದು ಅನುದಾನವನ್ನು ತೆಗೆದುಕೊಂಡು 2 ಜಿಲ್ಲೆಯಲ್ಲಿ ನಾವು ವಿಶಾಲವಾಗಿ ಪ್ರತಿ ತಾಲೂಕಿನಲ್ಲಿಯೂ ಕೂಡ ನಾವು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದೆವು. ತಳಮಟ್ಟದಲ್ಲಿ ಕೃಷಿಕರ ಘಟಕಗಳು, ಮಹಿಳಾ ಜಾಗೃತಿ ಸಮಿತಿಗಳು ಮಾಡಿದೆವು. ಸ್ವಸಹಾಯ ಸಂಘಗಳನ್ನು ಕೂಡ ಭಾರಿ ಒತ್ತಾಯ ಬರ್ತಾಯಿತ್ತು. ಎಲ್ಲ ಸ್ವಸಹಾಯ ಸಂಘಗಳನ್ನು ಕೂಡ ನಮ್ಮ ಕಡೆಯಿಂದ ಮಾಡಬೇಕಂತ. ನಮಗೆ ಈ ಎಕನಾಮಿಕ್ ಆ್ಯಕ್ಟಿವಿಟಿಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದರೂ ನಮ್ಮದೇ ಸದಸ್ಯರು ಆಗ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅವ್ರದ್ದು ಆಗ ಸುರಾದದಷ್ಟೇ ಆಗ ಅದರಲ್ಲಿ ಇರಲಿಕ್ಕೆ ನಮ್ಮವರಿಗೆಲ್ಲ ಮನಸ್ಸಿರಲಿಲ್ಲ. ನಮ್ಮದು ಕೂಡ ಇರಬೇಕು ಅಂತಕೊಂಡು ಹೇಳಿದ ಕಾರಣದಿಂದ ಅದಕ್ಕಾಗಿ ಒಂದು ವಿಶೇಷ ಒಂದು ಸಮಾಲೋಚನಾ ಸಭೆಯನ್ನು ಸಂಬಂಧಪಟ್ಟ ನಬಾರ್ಡ್ನವರು ಮತ್ತು ಬ್ಯಾಂಕ್ನವರನ್ನೆಲ್ಲ ಕರೆದು ಮಾಡಿ ಆಮೇಲೆ ಒಂದು ಪಾಲಿಸಿ ನಿರ್ಣಯವನ್ನು ತೆಗೆದುಕೊಂಡೆವು, ಶುರು ಮಾಡಿದೆವು. ಸೊ ಒಂದಷ್ಟು ಅದರ ಮೂಲ ಪರಿಕಲ್ಪನೆ ಪ್ರಕಾರ ಈಗ ಅದು ಸಂಪೂರ್ಣ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏನಾಗಿದೆ ಅಂತ ಹೇಳಿದ್ರೆ, ಮೂಲ ಪರಿಕಲ್ಪನೆ ಹೋಗಿ ಈ ನಮ್ಮ ಸಂಘ ನಮ್ಮ ನಿರ್ಧಾರ ಹೋಗಿ ಇವತ್ತು ಹೆಗ್ಡೆಯವರ ನಿರ್ಧಾರ ಇವರ ಸಂಘ ನಿರ್ನಾಮ ಆಗುವಂಥದ್ದು ಆಗಿ ಇವತ್ತು ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಬೆಳಿಗ್ಗೆ ಎದ್ದ ಕೂಡಲೇ ಇವತ್ತು ಹೇಗೆ ಇದು ಲೋನ್ ಕಟ್ಟೋದನ್ನುವಂಥದ್ದೇ ಆಲೋಚನೆ ಮಾಡುವಂಥ ಸ್ಥಿತಿ ಬಂದಿದೆ. ಅದೊಂದು ದೊಡ್ಡ ಚಾಪ್ಟರ್ ಅದೊಂದು ಇರುವಂಥದ್ದು. ಅಂತೂ ನಾವು ನಮ್ಮ ಕ್ರಮ ಏನಿತ್ತು ಅಂತ ಹೇಳಿದ್ರೆ, ರಚನೆಯನ್ನು ಮಾಡಿ ಆ ಉಳಿತಾಯದ ಹಣದಿಂದಲೇ ಅವರು ಲೋನನ್ನು ತೆಗೆದುಕೊಳ್ಬೇಕು. ಒಂದಷ್ಟು ಅಗತ್ಯ ಬಿದ್ದರೆ ಮಾತ್ರ ಮತ್ತೆ ಬ್ಯಾಂಕಿಗೆ ಹೋಗಿ ಸಾಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೊಳ್ಬೇಕು. ಆದರೆ ಒತ್ತು ಇರಬೇಕಾದ್ದು ಉಳಿತಾಯಕ್ಕೆ ಹೊರತು ಸಾಲಕ್ಕೆ ಅಲ್ಲ. ಸಾಲವನ್ನು ಕೊಡಲಿಕ್ಕೆ ಅಲ್ಲ ಸಂಘ ಇರುವಂಥದ್ದು. ಉಳಿತಾಯವನ್ನು ಮಾಡಿ ಉಳಿತಾಯದ ಹಣವನ್ನು ಟರ್ನ್ ಓವರ್ ಮಾಡಲಿಕ್ಕೆ ಇರುವಂಥದ್ದು ಹೊರತು ಈಗಿನ ಹಾಗೆ ಬಹಳ ದೊಡ್ಡ ಈಗ ಎಲ್ರಿಗೂ ಕೂಡ ಸಾಲದಿಂದ ತುಂಬಿ ಹೋಗುವಂಥದ್ದನ್ನು ಮಾಡಿದ್ರೆ ಮೂಲ ಪರಿಕಲ್ಪನೆ ಅದು ಘಟ್ಟ ಹತ್ತಿದೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ನಾವು ಸ್ವಸಹಾಯ ಸಂಘಗಳ ನಮ್ಮ ಕ್ರಮ ಇದ್ದದ್ದು ಏನಂತ ಹೇಳಿದ್ರೆ, ಇದು ತರಬೇತಿಯನ್ನು ಕೊಡ್ತೇವೆ, ಮಾಹಿತಿಯನ್ನು ಕೊಡ್ತೇವೆ. ಮತ್ತು ಒಂದು 6 ತಿಂಗಳು, ಹೆಚ್ಚಂದರೆ 1 ವರ್ಷ ಮಾತ್ರ ನಮ್ಮ ಯಾರಾದರೂ ಸ್ವಯಂ ಸೇವಕರು ಅಥವಾ ಸ್ಟಾಫ್ನವರು ಅದಕ್ಕೆ ಅವರಿಗೆ ಪ್ರವರ್ತನೆ ಮಾಡಿ ಆದ ನಂತರ ಬೆಂಬಲಕ್ಕೆ ನಿಲ್ತಾರೆ. ಅನಂತರ ಅವರೇ ನಡೆಸ್ಕೊಂಡು ಹೋಗಬೇಕು. ನಾವು ಯಾವುದೇ ರೀತಿಯಲ್ಲಿ ಕೂಡ ಅದರಲ್ಲಿ ಹಸ್ತಕ್ಷೇಪ ಅಥವಾ ನಿಯಂತ್ರಣ ಮಾಡುವಂಥ ಪ್ರಶ್ನೆನೇ ಇಲ್ಲ. ಬ್ಯಾಂಕಿಗೆ ಒಂದು ಶಿಫಾರಸು ಮಾಡುವ ಸಂದರ್ಭದಲ್ಲಿ ಒಂದು ಫಾರ್ಮ್ಯಾಟ್ ಇರ್ತದೆ. ಅದು ನಾವು ಪ್ರವರ್ತನೆ ಮಾಡಿದೆ ಎನ್ನುವ ಕಾರಣಕ್ಕಾಗಿ ಅಷ್ಟನ್ನು ಮಾತ್ರ ನಾವು ಮಾಡುವಂಥ ನಮ್ಮ ಜವಾಬ್ದಾರಿಲಿ ಇರ್ತದೆ. ಸೊ ಇದನ್ನು ಕೂಡ ಸಂಘಗಳನ್ನು ಸಹ ಒಂದಷ್ಟು ನಾವು ಮಾಡಿದ್ವಿ. ಸುಮಾರು 3,000 ಇತ್ತು ಸಂಘಗಳು. ನಬಾರ್ಡ್ನವರು ಬ್ಯಾಂಕ್ ಲಿಂಕೇಜಸ್ಸಿಗೆ ನಮಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಸಹ ಕೊಟ್ಟಿದ್ದರು. ಇತ್ತೀಚೆಗೆ ಕೆಲವರು ಈ NST ಅಂದರೆ ಎಂಥದ್ದು ಮಾರ್ರೆ, ಅದೊಂದು ಹೆಗ್ಡೆಯವರ ಎದುರಿಗೆ ಅದು ಎಂಥದ್ದು ಅಲ್ಲ ಅಂತ ಹೇಳಿ ಹೆಗ್ಡೆಯವರು ಕೂಡ ಒಂದು ಸಭೆಯಲ್ಲಿ ಕೂಡ ಹೇಳಿದ್ದಾರೆ, ಈ ಹಡಗನ ಎದುರಿಗೆ ಈ ದೋಣಿ ಎಂಥದ್ದು ಅಂತ ಹೇಳಿ, ಹಾಗೆ ಆನೆ ಎದುರಿಗೆ ಮೊಲೆ ಎಂಥದ್ದು ಅಂತ ಹೇಳಿ ನಮ್ಮನ್ನು ಹೀಯಾಳಿಸ್ಕೊಂಡೆಲ್ಲ ಮಾತಾಡಿದ್ದಾರೆ ಅವರು ಮಾಡಿಕೊಂಡು ಅಂತ ಹೇಳಿ. ಆದರೆ ನಮಗೆ ಆ ಪ್ರಮಾಣವನ್ನು ಗಾತ್ರ ಎಷ್ಟು ಇವರ ಹತ್ರ ವೆಹಿಕಲ್ ಉಂಟು, ಎಷ್ಟು ಸ್ಟಾಫ್ ಉಂಟು, ಎಷ್ಟು ಬಿಲ್ಡಿಂಗ್ಗಳು ಉಂಟು, ಎಷ್ಟು ಟರ್ನ್ ಓವರ್ ಉಂಟು, ಇದರ ಅಳತೆಯ ಮೇಲೆ ಒಂದು ಸಂಸ್ಥೆಯನ್ನು ಜಡ್ಜಿ ಮಾಡುವಂಥದ್ದು ನಮ್ಮದಲ್ಲ. ನಮ್ಮದಿರುವಂಥದ್ದೇ ಸಶಕ್ತತೆಯ ಬಗ್ಗೆ. ಅಂದರೆ ಎಷ್ಟು ನಾವು ದಾನ ಮಾಡ್ತೇವೆ ಎನ್ನುವಂಥದ್ದು ಮುಖ್ಯ ಅಲ್ಲ. ಅಲ್ಲಿ ಅವರವರೇ ಸ್ವತಃ ಅವರೇ ಅಭಿವೃದ್ಧಿಯನ್ನು ಸಾಧಿಸುವಂಥ ರೀತಿಯಲ್ಲಿ ಅವರಲ್ಲಿ ಸಶಕ್ತತೆ ಮಾಡುವಂಥದ್ದು ಮುಖ್ಯ ಆಗ್ತದೆ. ಅದು ಹೇಗೆ? ಬಡ ಜನರ, ಕೃಷಿಕರ, ಸಣ್ಣ ಕೃಷಿಕರ, ಮಹಿಳೆಯರೆಲ್ಲ ಅಭಿವೃದ್ಧಿ ಆಗಬೇಕಂದ್ರೆ ದೊಡ್ಡ ಪಾತ್ರ ಇರುವಂಥದ್ದು ಸರ್ಕಾರದ್ದೇ ಹೊರತು NGOಗಳದ್ದು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಗಳದ್ದಲ್ಲ. NGOಗಳ ಪಾತ್ರ ಸರ್ಕಾರ ಒಂದು ಪಾತ್ರವನ್ನು ರೀಪ್ಲೇಸ್ ಮಾಡೋದಲ್ಲ. ಈಗಲೂ ಕೂಡ ಹೆಗ್ಡೆಯವರು ಮತ್ತು ಅವರನ್ನು ಹೊಗಳವರೆಲ್ಲ ಭಾರಿ ಬಡಾಯಿ ಕಚ್ಕೊಳ್ತಾರೆ. ಸರ್ಕಾರಕ್ಕೆ ಆದರ್ಶ, ಸರ್ಕಾರ ಇವರಿಂದ ಕಲ್ತದ್ದು, ಸರ್ಕಾರಕ್ಕಂತೂ ಮಿಗಿಲಾಗಿ ಇವರು ಕೆಲಸ ಮಾಡ್ತಾರೆ. ಇದರಷ್ಟು ಒಂದು ಹಾಸ್ಯಾಸ್ಪದ ಸಂಗತಿ ಇರಲಿಕ್ಕಿಲ್ಲ. ಯಾಕಂದರೆ ಯಾವ ಕಾಲಕ್ಕೂ ಯಾವುದೇ NGO ಸರ್ಕಾರಕ್ಕೆ ಪರ್ಯಾಯ ಆಗಲಿಕ್ಕೆ ಸಾಧ್ಯವಿಲ್ಲ, ಆಗಲೂಬಾರದು. ಸರ್ಕಾರದಲ್ಲಿ ತಪ್ಪುಗಳಾದರೆ ಜನಪ್ರತಿನಿಧಿಗಳನ್ನು ತಿದ್ದುವಂತಹ, ಅವರಿಗೆ ನಾವು ಪ್ರಶ್ನಿಸುವಂಥ ನಾವು ಪ್ರಜೆಗಳಾಗಬೇಕು ಹೊರತು ಅದಕ್ಕೆ ಪರ್ಯಾಯವಾಗಿ ಒಂದು NGO ಇರುವಂಥದ್ದು ಸಾಧ್ಯವೂ ಇಲ್ಲ, ಅದು ಅಗತ್ಯವೂ ಇಲ್ಲ, ಸರಿಯೂ ಅಲ್ಲ. ಮತ್ತು ಅಂಕಿಅಂಶ ನೋಡಿದರೂ ಕೂಡ ಯಾವ ಪರ್ಸೆಂಟೇಜು ಕೂಡ ಅಲ್ಲ ಇವರದು. ಸೊ ಹಾಗೆ ನಾವು ಏನು ಹೇಳ್ತೇವೆ, ಪ್ರಜೆಗಳೇ ಪ್ರಭುಗಳು. ಆದ್ದರಿಂದ ಸರ್ಕಾರ ಜನಪರವಾಗಿಯೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ನಾವು ಜನರ ಪ್ರಣಾಳಿಕೆ ಅಂತ ಮಾಡಿ, ಪ್ರಜಾಧಿಕಾರಿ ವೇದಿಕೆ ಅಂತ ಮಾಡಿ, ಈ ಇಲೆಕ್ಷನ್ ಟೈಮ್ನಲ್ಲಿ ನಾವು ಎಲ್ಲ ಅಭ್ಯರ್ಥಿಗಳನ್ನು ಮತ್ತು ಪಕ್ಷದ ಅಧ್ಯಕ್ಷರನ್ನು ಒಂದೇ ವೇದಿಕೆಯಲ್ಲಿ ಕರೆದು ನಾವು ನಮ್ಮ ಜನರ ಪ್ರಣಾಳಿಕೆಯನ್ನು ಅವರ ಮುಂದಿಟ್ಟು, ಇದಕ್ಕೆ ನೀವೇನು ಮಾಡ್ತೀರಿ,
ನಿಮ್ಮ ನಿಲುವೇನು ಪಕ್ಷದ್ದು ಎನ್ನುವಂಥದ್ದನ್ನು ಕೇಳುವಂಥದ್ದನ್ನೆಲ್ಲ ಎಲ್ಲ ಅಭಿವೃದ್ಧಿ ಪಟ್ಟಿಗಳನ್ನೆಲ್ಲ ನಾವು ಇಟ್ಟು ಮಾಡ್ತಾಯಿದ್ದೆವು. ತುಂಬ ಯಶಸ್ವಿಯಾಗಿ 94ನೇ ಇಸವಿಯಿಂದಲೂ ಕೂಡ ನಿರಂತರವಾಗಿ ನಾವು ಅಸೆಂಬ್ಲಿ ಚುನಾವಣೆ ಇರಬಹುದು ಅಥವಾ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇರ್ಬೋದು, ಆಗ ಅದನ್ನು ಮಾಡ್ಕೊಂಡು ಬಂದಿದ್ದೆವು. ಸೊ ಹೀಗೆ ಸಶಕ್ತತೆ ಅಂತ ಹೇಳಿದ್ರೆ ಸರ್ಕಾರದಿಂದ ನಾವು ಮಾಡಿಸ್ಬೇಕು. ನಾನ್ ಎಲೆಕ್ಟೋರಲ್ ಪಾಲಿಟಿಕ್ಸ್, ಕೆಲವರಿಗೆ ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಒಂದು ತುಚ್ಛೀಕರಣ, ಪೊಲಿಟಿಕ್ಸ್ ಎಲ್ಲ ಹಾಳು ಮಾರ್ರೆ, ಅದರಲ್ಲಿ ಇರೋದೆಲ್ಲ ಕೆಟ್ಟವರು, ಇದೆಲ್ಲ ಒಂದು ದುರ್ಗಂಧ ಇದು ಅಂತ ಹೇಳುವಂಥದ್ದು ಇರಬಹುದು. ಆದರೆ ನಮಗೆ ನಮ್ಮ ದೇಶದಲ್ಲಿ ನಾವು ಒಪ್ಪಿಕೊಂಡಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯವೇ ಪ್ರಧಾನವಾಗಿರ್ತದೆ. ರಾಜಕೀಯ ಪಕ್ಷಗಳ ಮುಖಾಂತರವೇ ಸರ್ಕಾರ ಬರುವಂಥದ್ದು, ಸರ್ಕಾರ ತರಿಸುವಂಥದ್ದು ನಾವು. ಆದ್ದರಿಂದ ಪ್ರಜೆಗಳೇ ಪ್ರಭುಗಳು, ನಾವು ಪ್ರಶ್ನಿಸುವ ಮನೋಭಾವ ಬೆಳೆಸ್ಕೊಳ್ಬೇಕು ಅಂತ ಹೇಳಿ ನಾವು ಪ್ರಜಾಧಿಕಾರಿ ವೇದಿಕೆ ಅಂತ ನಾವು ಮಾಡಿಕೊಂಡು ಸೊ ಆ ಪ್ರಕಾರವಾಗಿ ನಿರಂತರವಾಗಿ ಮಾಡ್ತಾ ಬಂದಿದ್ದೇವೆ. ಸೊ ನಾವು ಸರ್ಕಾರಕ್ಕೆ ಯಾವ ಕಾಲಕ್ಕೂ ಪರ್ಯಾಯವಲ್ಲ, ನಾವು ರಾಜಕೀಯವನ್ನು ದೂರದೂ ಕೊಡಲ್ಲ ಇಲ್ಲ. ಆದರೆ ಅಲ್ಲಿ ಭ್ರಷ್ಟಾಚಾರ ಇದೆ, ಅಲ್ಲಿ ಬೇಕಾದಷ್ಟು ಅವ್ಯವಹಾರಗಳು ನಡೀತದೆ ಅನ್ನುವಂಥದ್ರ ಬಗ್ಗೆ ಎರಡು ಮಾತೇನಿಲ್ಲ. ಆದರೆ ಅದಕ್ಕೆ ಪರಿಹಾರ ಇರುವಂಥದ್ದು, ಅದಕ್ಕೆ ನಾವು ಅಂಕುಶವನ್ನು ಹಾಕುವಂಥ ಶಕ್ತಿ ಪ್ರಜೆಗಳು ಬೆಳೆಸ್ಕೊಂಡು ಹೋಗಬೇಕು. ಮತ್ತು ಬಡ ಜನರಿಗೆ, ದಲಿತರಿಗೆ, ಮಹಿಳೆಯರಿಗೆ ಪರವಾಗಿರುವಂಥ, ಸಣ್ಣ ಕೃಷಿಕರಿಗೆಲ್ಲ ಪರವಾಗಿರುವಂಥ ಯೋಜನೆಗಳನ್ನು ಅದಕ್ಕೆ ಹೆಚ್ಚು ಬಜೆಟಲ್ಲಿ ಬರೋ ಹಾಗೆ ನಾವು ಒತ್ತಡವನ್ನು ತರುವಂಥದ್ದು ಆಗಬೇಕಾಗ್ತದೆ. ಇದು ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ನಿಲುವು. ಹೀಗೆ ಮಾಡ್ಕೊಂಡು ಬಂದಿದ್ದೆವು. ಅದರಲ್ಲಿ ಕೂಡ ನಾವು ದಲಿತರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೇವೆ. ಯಾಕಂದರೆ ಅತಿ ಹೆಚ್ಚು ಬಡತನ ಇರುವಂಥದ್ದು ದಲಿತರಲ್ಲಿ. ಆ ದಲಿತರಲ್ಲಿ ಹೆಚ್ಚು ಕೃಷಿಕರು, ಕೃಷಿ ಕಾರ್ಮಿಕರು, ಬೀಡಿ ಕಾರ್ಮಿಕರು ಇರುವಂಥದ್ದು. ಬೀಡಿ ಕಾರ್ಮಿಕರು ಅಂತ ಹೇಳ್ತಿರ್ಬೇಕಾದ್ರೆ ಒಂದು ಹೇಳಬೇಕಾಗ್ತದೆ, ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬೀಡಿ ಕಾರ್ಮಿಕರು ಇರುವಂಥದ್ದು, ಅದರಲ್ಲಿ ಹೆಚ್ಚಾಗಿ ಮಹಿಳೆಯರು, ಅದರಲ್ಲೂ ದಲಿತರು ಇರುವಂಥದ್ದೆಲ್ಲ. ಸೊ ಬೀಡಿ ಒಂದು ಉದ್ಯಮ ಈಗ ಬೀಡಿ ಉದ್ಯಮಗಳಿಗೆ ಅಷ್ಟು ಈಗ ಬೇಡಿಕೆ ಇಲ್ಲ, ಒಳ್ಳೆಯದು ಕೂಡ. ಪರ್ಯಾಯ ಸಿಕ್ಕದೆ ಹೋದರೆ ಕಷ್ಟ ಆಗ್ತದೆ. ಆಗ ಇಲ್ಲಿಂದ ಉತ್ತರದ ರಾಜ್ಯಗಳಿಗೆ ಬೀಡಿ ಉದ್ಯಮ ಹೋಗ್ತಾ ಇತ್ತು, ಅಲ್ಲಿ ಕಮ್ಮಿಗೆ ಸಿಗ್ತಾಯಿತ್ತು ಅಂತ. ಆಗ 56 ರೂಪಾಯಿ ಇಲ್ಲಿತ್ತು, ಉತ್ತರದಲ್ಲಿ 34 ರೂಪಾಯಿಗೆ ಸಿಗ್ತಾ ಅಂತ. ಈ ಬೀಡಿ ಕಂಪನಿಗಳೆಲ್ಲ ಉತ್ತರಕ್ಕೆ ಹೋಗಲಿಕ್ಕೆ ಶುರು ಆದಾಗ ನಾವಿಲ್ಲಿ ಬೀಡಿ ಕಾರ್ಮಿಕರ ಒಂದು ಹಕ್ಕೊತ್ತಾಯ ಒಂದು ದೊಡ್ಡ ರೀತಿಯ ಒಂದು ಸಭೆಯನ್ನು ಕರಾವಳಿ ಮಹಿಳಾ ಜಾಗೃತಿ ವೇದಿಕೆಯ ಮುಖಾಂತರವಾಗಿ, ಆಗ ಮುಮ್ತಾಜ್ ಅಂತ ಅದರ ಅಧ್ಯಕ್ಷರಾಗಿದ್ದರು, ಹೇಮಾವತಿಯವರು, ವಿದ್ಯಾನಾಯಕರು, ಇವರೆಲ್ಲ ತುಂಬ ಮಹಿಳೆಯರ ಒಂದು ದೊಡ್ಡ ಸಂಘಟನೆ ಇತ್ತು. ಈಗಲೂ ಕೂಡ ಅಲ್ಲಲ್ಲಿ ನಮ್ಮದು ಈ ಪ್ರಕಾರದಲ್ಲಿ ಇದೆ. ಆದರೆ ಸಕ್ರಿಯವಾಗಿ ಸಂಘಟನಾತ್ಮಕವಾಗಿ ನಾವು ಅದಕ್ಕೆ ಹೋಗ್ತಾ ಇಲ್ಲ. ಮಂಗಳೂರಿನಲ್ಲಿ ಸುಮಾರು 65,000 ಜನ ಬೀಡಿ ಕಾರ್ಮಿಕರದ್ದು, ಒಂದು ಮಹಿಳೆಯರದ್ದು ಒಂದು ದೊಡ್ಡ ಸಮಾವೇಶ ಆಯಿತು. ಅದರಲ್ಲಿ ಎಲ್ಲ HMSನವರು, BMSನವರು, ಎಲ್ಲ ರಾಜಕೀಯ ಪಕ್ಷದ ಅಧ್ಯಕ್ಷರುಗಳು ಪ್ರತಿಯೊಬ್ಬರು ಕೂಡ ಬಂದು ಕೊನೆಗೆ ಆ ಒಂದು ನಮ್ಮ ಹಕ್ಕೊತ್ತಾಯದ ಪ್ರಕಾರ ಬೀಡಿ ಉದ್ಯಮ ಇಲ್ಲಿಂದ ವಲಸೆ ಹೋಗುವಂಥದ್ದನ್ನು ತಡೆಯುವುದರ ಒಟ್ಟಿಗೆ ಬೀಡಿಯ ಒಂದು ಬೆಲೆ, ಇದು ಮಜೂರಿ ಕೂಡ ಹೆಚ್ಚಾಗುವಂಥದ್ದು. ಆವಾಗ 50ರಿಂದ 75ಕ್ಕಿಂತ ಕಮ್ಮಿ ಆಗಬಾರ್ದು ಅಂತೇಳಿ ಡಿಮಾಂಡ್ ಇಟ್ಟಿದ್ದೆವು. ಈಗಿದೆ, ಸಾಕಷ್ಟಿದೆ, ಇಟ್ಟಿದ್ದೆವು. ಹಾಗೆ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ, ಅಂದರೆ ನಮ್ಮದಿದ್ದದ್ದು ಬಡ ಜನರ ಬದುಕಿನ ಹಕ್ಕುಗಳಿಗಾಗಿ ಹೋರಾಟ ಅಂತ ಹೀಗೆ ಬಂತು. ನಂತರ 2012ರಲ್ಲಿ ನಮಗೆ 2009ರಲ್ಲಿ ಇಲ್ಲಿ ನಮಗೆ ಒಂದು ಭಾರಿ ದೊಡ್ಡ ಒಂದು ಕಾರ್ಯಕ್ರಮವನ್ನು ವೀರೇಂದ್ರ ಹೆಗ್ಗಡೆ ಅವರು ಉಜಿರೆಯಲ್ಲಿ ವಿಶ್ವ ತುಳು ಸಮ್ಮೇಳನ ಅಂತ ಹಾಕಿಕೊಂಡ್ರು. ಇದನ್ನು ಉಜಿರೆಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ಒಂದು ಸಂಘಟನೆಯನ್ನು ಮಾಡುವಂಥದ್ದನ್ನು ಅವರು ಮಾಡಿದರು. ಅದರಲ್ಲಿ ಪ್ರಾಮುಖ್ಯತೆ ಇದ್ದದ್ದು ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅವರ ಗುಂಪುಗಳಿಗೆ. ಆದರೆ ನಿಜವಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂಥ ತುಳುವರು ಯಾರು? ದಲಿತರು, ಆದಿವಾಸಿಗಳು. ಅವರಿಗೆ ಅಲ್ಲಿ ಎಷ್ಟು ಪ್ರಾಮುಖ್ಯ ಇದೆ? ಅವರಿಗೆ ಅಲ್ಲಿ ಒಂದು ಕಮಿಟಿ ಮಾಡಿದರೂ ಕೂಡ ಆ ಒಂದು ಕಸ ಗುಡಿಸುವ, ತೊಳೆಯುವ ಈ ಥರದ ಒಂದು ಸಣ್ಣ ಮಟ್ಟಿನ ಒಂದು ಕಮಿಟಿಯಲ್ಲಿ ಅಂತ ಬಿಟ್ಟರೆ ಅವರಿಗೆ ಪ್ರಧಾನವಾದ ಯಾವುದೇ ಹುದ್ದೆಗಳಾಗಲಿ ಅಥವಾ ಸ್ಥಾನಮಾನಗಳಾಗಲಿ ಯಾವುದೂ ಇರುವುದೂ ಇಲ್ಲ. ಇದ್ದರೂ ಕೂಡ ನಮ್ಮ ಪ್ರಶ್ನೆ ಇರುವಂಥದ್ದು, ಇಲ್ಲಿ ತುಳು ಪ್ರಧಾನವಾಗಿಯೇ, ದಲಿತ ಪ್ರಧಾನವಾಗಿಯೇ ತುಳು ಸಮ್ಮೇಳನ ಆಗಬೇಕು ಹೊರತು ಈ ಪಾಳೆಗಾರಿಕೆಯರ ಪ್ರಧಾನವಾಗಿರುವಂಥದ್ದಲ್ಲ. ಇದು ನಾಗರಿಕ ಸೇವಾ ಟ್ರಸ್ಟ್ನ ನಿಲುವು. ನಮ್ಮ ಸಶಕ್ತತೆಯ ವಿಚಾರ ಬಂದಾಗ ನಾವು ಅದರ ಬಗ್ಗೆ ಕಾಂಪ್ರಮೈಸ್ ಮಾಡಲಿಕ್ಕೆ ತಯಾರಿಲ್ಲ. ಸೊ ಅದಕ್ಕಾಗಿ ನಾವೊಂದು ಎಲ್ಲ ದಲಿತ ಸಂಘಟನೆಗಳದ್ದು, ಬಾಕಿಯವರದೆಲ್ಲ ಸಮಾನ ಮನಸ್ಕರದ್ದು ಸಭೆಯನ್ನು ಕರೆದು ಈ ಪ್ರಕಾರದಲ್ಲಿ ಅವರ ವಿಶ್ವ ತುಳು ಸಮ್ಮೇಳನ ಅಂತ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಅವರನ್ನು ದೊಡ್ಡ ಜನ ಅಂತ ಮಾಡಿಕೊಂಡು ಮೆರೆಯುವಂಥ, ಅವರ ಮೆರೆಯುವಿಕೆ ಆಗುವಂಥದ್ದನ್ನು ಮಾಡುವಂಥ ಸರಿಯಲ್ಲ. ದಲಿತರಿಗೆ ಪ್ರಾಧಾನ್ಯತೆ ಬರುವ ಹಾಗೆ ನಾವು ಮಾಡಬೇಕಾಗಿದೆ. ಪ್ರಶ್ನೆ ಬಂತು, ಸಾಧ್ಯ ಉಂಟಾ ಅವರ ವಿರುದ್ಧವಾಗಿ? ಇಡೀ ಗೌರ್ಮೆಂಟ್ ಅವರ ಪರವಾಗಿದೆ, ಅವ್ರ ಹತ್ರ ಬೇಕಾದಷ್ಟು ಹಣ ಇದೆ, ನಮಗೆ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತದಾ ಏನಂತ ಪ್ರಶ್ನೆ ಎಲ್ಲ ಬಂತು. ಅದು ಏನಿದ್ರು ಕೂಡ ನಾವು ಮಾಡದಿರ್ಲಿಕ್ಕೆ ಆಗೋದಿಲ್ಲ. ಮಾಡುವ, ಎಷ್ಟಾಗ್ತದೆ ಅಷ್ಟು ಮಾಡುವ. ಮತ್ತು ಖಂಡಿತವಾಗಿ ಸಾಧ್ಯ ಇದೆ. ಮತ್ತು ಇದೊಂದು ನಿಲುವಿನ ಪ್ರಶ್ನೆ.
ನಿಲುವು, ನಮ್ಮ ನಿಲುವಿನಿಂದ ನಾವು ಹಿಂದೆ ಬರಬಾರ್ದಲ್ಲ, ದಲಿತ ಪ್ರಧಾನವಾಗಿ ಮಾಡಬೇಕಲ್ಲ ಅಂತಕೊಂಡು ಹೇಳಿ ಡಿಸೈಡ್ ಮಾಡಿ ತುಳುವರ ಪರ್ವವನ್ನು ನಾವು ಆ ಸಂದರ್ಭದಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡುವ. ಅದಕ್ಕೆ ನಾವು ಒಂದು ಕಮಿಟಿಯನ್ನು ಕೂಡ ಮಾಡಿದೆವು. ಆಗಿನ ಒಂದು ಇದು ಸ್ಮರಣ ಸಂಚಿಕೆಯು ಕೂಡ ಇದು. ಆ ಒಂದು ಕೂಟವನ್ನು ಮಾಡಿ ಅದರ ಮುಖಾಂತರವಾಗಿ ನಾವು ತಾಲೂಕು ಮಟ್ಟದ ನವಂಬರ್ 27ನೇ ತಾರೀಕು ಅಂತ ಕಾಣುತ್ತೆ, ತಾಲೂಕು ಮಟ್ಟದ ಒಂದು ತುಳುವರ ಪರ್ವ ಮಾಡಿದೆವು. ಸುಮಾರು 12,000ಕ್ಕೂ ಜಾಸ್ತಿ ಮತ್ತು ರಾತ್ರಿ ಮತ್ತು ಪುನಃ 5,000 ಜನ ಸೇರಿದಿತ್ತು ಒಂದು ಪರ್ವವನ್ನು ಮಾಡಿದೆವು. ಅದಕ್ಕೆ ಅಡ್ಡಿ ಮಾಡಲಿಕ್ಕೆ, ತೊಂದರೆ ಮಾಡಲಿಕ್ಕೆ, ಕಿರುಕುಳ ಮಾಡಲಿಕ್ಕೆ ಪ್ರಯತ್ನ ಪಟ್ಟವರು ನಮ್ಮ ಸಮಾಲೋಚನಾ ಸಭೆಗೆ ಸಹ ಕೆಲವರನ್ನ ಕಿಡಿಗೇಡಿಗಳನ್ನು ಕಳಿಸಿ ಅದನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಒಬ್ಬರು ಕ್ಯಾಮರಾಮ್ಯಾನ್ ಇದ್ದು ಕೂಡ, ಪತ್ರಕರ್ತರದ್ದು ಕೂಡ ಉದಯವಾಣಿದ್ದು ಹೇಳಿದ್ರು. ಅಷ್ಟೊತ್ತಿಗೆ ನಾವು ಮತ್ತೆ ಪೊಲೀಸಿಗೆ ಫೋನ್ ಮಾಡಿ ಪೊಲೀಸ್ನವರು ಬಂದು ಅದನ್ನು ಅವರನ್ನು ಎತ್ಕೊಂಡು ಹೋದರು. ಅಂತೂ ಅಲ್ಲಿ ಮುಸ್ಲಿಮರು ಒಬ್ಬರು ನಮ್ಮ ಅಬ್ದುಲ್ ಲತೀಫ್ ಸಾಹೇಬ್ರು ಇದ್ದಾಗಲೂ ಕೂಡ ಅವರಿಗೆ ಸಹ ಬೇಡದ್ದೆಲ್ಲ ಮಾತಾಡಿದರು. ಅಂತೂ ಆ ಒಂದು ಸಮಾವೇಶ ನಾವು ತುಳುವರದು ಮಾಡಬೇಕಂತಿದ್ದಿದ್ದು ಯಾವತ್ತೂ ನಾವು ಬಿಡಲಿಲ್ಲ, ಅದನ್ನು ಮಾಡಿದೆವು. ತುಂಬ ಯಶಸ್ವಿಯಾಗಿ ಸಹ ಆಯಿತು. ಇಲ್ಲಿ ಪ್ರಶ್ನೆ ಇರುವಂಥದ್ದು ಈ ಮುಟ್ಟಾಳೆಯವರು ಮತ್ತು ಮುಂಡಾಸಿನವರು ಅಂತ ಹೇಳ್ಕೊಂಡು ಹೇಳಿ, ಅವರೆಲ್ಲರೂ ಕೂಡ ಮುಟ್ಟಾಳೆಯವರು, ನಾವು ಮುಂಡಾಸಿನವರು ಅಂತ ಹೇಳ್ಕೊಂಡು ಹೇಳಿ. ಸೊ ಮುಟ್ಟಾಳೆಯವರು ಮತ್ತು ಮುಂಡಾಸಿನವರ ಈ ಸಂಘರ್ಷ ಯಾವುದುಂಟೋ ಅದು ಆಗಿನಿಂದಲೂ ಕೂಡ 2009ನಿಂದಲೂ ಕೂಡ ಆಗ್ತಾಯಿದೆ. ನಂತರ ನಾವು ವರ್ಷ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದೇವೆ. ಆದರೆ ಮೊದಲು ಕೂಡ ಒಂದು ದೊಡ್ಡ ಒಂದು 2007ರ ಅಂದಾಜು ಅಂತ ಕಾಣುತ್ತೆ, ಒಂದು ಮಹಿಳೆಗೆ ಅನ್ಯಾಯ ಆದಾಗಲೂ ಕೂಡ ನಾವು ಅವರ ಬೆಂಬಲಕ್ಕೆ ಹೋಗಿದ್ದೆವು. ಆಗ ಅದು ಕೊನೆಗೆ SKDIDP ವರ್ಸಸ್ ನಾಗರಿಕ ಸೇವಾ ಟ್ರಸ್ಟ್ ಅಂತ ಹೇಳುವಲ್ಲಿವರೆಗೆ ಸಹ ಬಂತು. ಅದಕ್ಕಾಗಿ ಬೆಳ್ತಂಗಡಿಯಲ್ಲಿ ಒಂದು ಬಹಳ ದೊಡ್ಡ ಅಭಿನಂದನಾ ಸಮಾರಂಭದ ಹೆಸರಿನಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಕೂಡ ನಾವು ಆ ದಿವಸ ಮಾಡಿದ್ದೆವು. ನಾಗರಿಕ ಸೇವಾ ಟ್ರಸ್ಟ್ ಮತ್ತು ಮಹಿಳಾ ಜಾಗೃತಿ ಸಮಿತಿಯದು ಸುಮಾರು 7-8 ಸಾವಿರ ಜನ ಅಲ್ಲಿ ಸೇರಿದ್ದೆವು. ಅದನ್ನು ಆಗದ ಹಾಗೆ ಮಾಡಲಿಕ್ಕೆ ಏನೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ಪ್ರಯತ್ನ ಪಟ್ಟಿದ್ದಿತ್ತು. ಬಟ್ ಅದು ಯಶಸ್ವಿಯಾಗಿ ನಡೆಯಿತು. ನಮ್ಮ ಕಚೇರಿಯನ್ನು ಧ್ವಂಸ ಮಾಡಬೇಕನ್ನುವಂಥದ್ದು ರೀತಿಯಲ್ಲೂ ಕೂಡ ಆಗ ಅವರು ಯೋಚನೆಯನ್ನು ಹರ್ಷೇಂದ್ರ ಕುಮಾರ್ ಮಾಡಿದ್ರಂತ ಆಗಿನ ಒಂದು ಶಾಸಕರ ಮುಖಾಂತರ ನಮಗೆ ತಿಳಿದು ಬಂದಿತ್ತಂತ ಯೋಚನೆ ಮಾಡ್ತಾ ಇದ್ದಾರಂತ. ಅದಕ್ಕಾಗಿ ನಾವು ಈ ಅಭಿನಂದನಾ ಸಮಾರಂಭ ಅಂತ ಮಾಡಿ ಭಾಳ ಯಶಸ್ವಿಯಾಗಿ ಅದನ್ನು ಮಾಡಿದೆವು. ಇನ್ನು ಇವರು ಈ 2012ರಲ್ಲಿ ಸೌಜನ್ಯ ಒಂದು ಅತ್ಯಾಚಾರ ಮತ್ತು ಕೊಲೆ ಆದ ಪ್ರಕರಣದ ಸಂದರ್ಭದಲ್ಲಿ ಆಗ ಅದರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಈಗ ಈ ಹಂತದಲ್ಲಿ ಈಗ ಅದು ಮರುತನಿಖೆ ಆದೇಶದವರೆಗೆ ಸಹ ಬಂದು ಮುಟ್ಟಿದೆ. ಈಗ ಆಗ ಆರಂಭದಲ್ಲಿ ಅದನ್ನು ಕೊಲೆ ಮಾಡಿದವರು ಯಾರು ಅಂತಕೊಂಡು ಅವರ ಸಂತೋಷ್ ಅವನ ಪಾಪ ಅವನನ್ನು ಬಕ್ರ ಮಾಡಿಕೊಂಡು ಇವರೆಲ್ಲ ಈ ಪಾಪಿಗಳೆಲ್ಲ ಇದು ಮಾಡಿದರು. ಅವರು ಇದ್ದದ್ರಿಂದಲೇ ಅದನ್ನು ಅವರು ಮಾಡಿರುವಂಥದ್ದು, ಅದರ ಬಗ್ಗೆ ಎರಡು ಮಾತೇ ಇಲ್ಲ. ಈಗ ಅದೆಲ್ಲ ಪ್ರೂವ್ ಆಗ್ತಾ ಉಂಟು ಕೂಡ. ಆ ಸಂದರ್ಭದಲ್ಲಿ ನಾವು ಕೂಡ ಆ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದೆವು.